ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾರ್ವಿ ಕ್ರಿಯೇಟರ್ಸ್ ಚಾನಲ್ಗೆ ಸ್ವಾಗತ. ನಾವೆಲ್ಲ ಇವತ್ತು ಬಂದಿದ್ದೀವಿ ಒಂದು ಅದ್ಭುತವಾದಂಥ ಸ್ಥಳಕ್ಕೆ. ಈ ಸ್ಥಳ ಯಾವುದು ಅಂತ ನಿಮಗೆಲ್ಲ ಗೊತ್ತಾಗಬೇಕಾ? ಹಾಗಿದ್ರೆ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಇವತ್ತು ಬಂದಿದ್ದೀವಿ ಕೈಲಾಸಗಿರಿ ಅನ್ನೋ ಒಂದು ಅದ್ಭುತವಾದ ಜಾಗಕ್ಕೆ. ಆ ಜಾಗ ಇರೋವಂಥದ್ದು ಚಿಂತಾಮಣಿಯಿಂದ 2 ಕಿಲೋಮೀಟರು, ಕೈವಾರದಿಂದ 3 ಕಿಲೋಮೀಟರ್ ದೂರದಲ್ಲಷ್ಟೇ ಇದೆ. ಯಾರೆಲ್ಲ ವೀಕೆಂಡಲ್ಲಿ ನಾವು ಟ್ರಿಪ್ ಮಾಡಬೇಕು, ಒಂದೊಳ್ಳೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಒಂದು ಪ್ಲ್ಯಾನ್ನ ಮಾಡ್ತಾ ಇರ್ತೀರೋ, ಸೊ ಅಂಥವ್ರಿಗೆ ಈ ದೇವಸ್ಥಾನ ತುಂಬಾ ಅದ್ಭುತವಾದ ದೇವಸ್ಥಾನ ಅಂತ ಹೇಳ್ಬೋದು. ನೋಡಲಿಕ್ಕೆ 2 ಕಣ್ಣು ಸಾಲೋದಿಲ್ಲ. ಈ ದೇವಸ್ಥಾನನ ಮಾಡಿರೋದು ಯಾವ ರೀತಿ ಇದೆ ಅಂತಂದರೆ, ಬೆಟ್ಟದ ಮೇಲೆ ಒಂದು ಬಂಡೆ ಒಳಗಡೆ ಗುಹೆ ಆಕಾರದಲ್ಲಿ ಈ ದೇವಸ್ಥಾನನ ಮಾಡಿದ್ದಾರೆ. ಸೊ ಇಲ್ಲಿ ಶಿವಲಿಂಗ ದೇವರು ಇದೆ, ಹಾಗೆ ಗಣಪತಿ, ವಲ್ಲಭ ಗಣಪತಿ ದೇವಸ್ಥಾನ ಇದೆ, ಹಾಗೆ ಜಗದಂಬ ತಾಯಿ ಮತ್ತು ನಂದಿ, ಇಷ್ಟು ದೇವರುಗಳು ಇಲ್ಲಿ ನೆಲೆಸಿದ್ದಾರೆ. ಸೊ ತುಂಬಾ ಅದ್ಭುತವಾದಂಥ ದೇವಸ್ಥಾನ ಅಂತ ಹೇಳ್ಬೋದು. ಇಲ್ಲಿಂದ ನಾವು ಹೊರಗಡೆ ಬಂದರೆ ಅಂತೂ ಫುಲ್ಲು ನೋಡಲಿಕ್ಕೆ ಯಾವ ರೀತಿ ಇದೆ ಅಂತಂದರೆ, ದೇವಸ್ಥಾನದ ಹೊರಗಡೆ ಬೆಟ್ಟ ಮತ್ತು ಆಕಾಶ ಎರಡು ಹೊಂದಿಕೊಂಡಿರೋ ಹಾಗಿದೆ. ಅದನ್ನು ನೋಡಲಿಕ್ಕೆ 2 ಕಣ್ಣು ಸಾಲೋದಿಲ್ಲ. ಪ್ರತಿಯೊಂದು ವಿ ಪಾಯಿಂಟ್, ಬೆಟ್ಟದಿಂದ ಕೆಳಗಡೆ ನೋಡಿದ್ರೆ ವಿ ಪಾಯಿಂಟ್ ಕೂಡ ಹಾಗೆ ಇದೆ. ಇಲ್ಲಿ ಯಾರೆಲ್ಲ ಒಂದು ದಿನ ನೆಮ್ಮದಿ ಬೇಕು ಅನಿಸುತ್ತೋ ಅಂಥವ್ರು ಇಲ್ಲಿ ಬಂದು ದೇವರ ದರ್ಶನ ಮಾಡಿ ಆರಾಮಾಗಿ ಸ್ವಲ್ಪ ಹೊತ್ತು ಇಲ್ಲೇ ತಂಗಿ ಕೂಡ ಹೋಗ್ಬೋದು. ತದಾದ ನಂತರ ನಾವು ಹೊರಟಿದ್ದು ಈ ಬೆಟ್ಟದ ಮೇಲೆ ಇನ್ನೂ 2 ದೇವಸ್ಥಾನ ಇದೆ ಅಂತ ಗೊತ್ತಾಯಿತು ಅಲ್ಲೋದ್ಮೇಲೆ. ಸೊ ನಿಜವಾಗ್ಲೂ ಹೇಳಬೇಕಂದ್ರೂ ಇದು ತುಂಬಾ ಒಂದು ಅದ್ಭುತವಾದ ಪ್ಲೇಸು. ಇಲ್ಲಿರೋದು ದುಷ್ಟ ಆಂಜನೇಯ ಅಂತ ಹೇಳಿಬಿಟ್ಟು, ಸೀತಾಮಾತೆ ರಾಮ ಅವರೆಲ್ಲ ವನವಾಸದಲ್ಲಿದ್ದಾಗ ಇಲ್ಲಿ ಆಂಜನೇಯ ಉದ್ಭವವಾಗಿರುವಂಥ ದೇವಸ್ಥಾನ ಇದು. ಏನಂತಂದರೆ, ಈ ದೇವಸ್ಥಾನ ಹೇಗೆ ನಿರ್ಮಾಣ ಆಯಿತು ಅಂತ ಹೇಳಿದ್ರೆ ಅದೊಂದು ಆಶ್ಚರ್ಯಕರವಾಗಿದೆ. ಇಲ್ಲೇ ಕೆಳಗಡೆ ಒಂದು ಹಳ್ಳಿಲಿರುವಂಥ ನಾರಾಯಣಪ್ಪ ಅನ್ನೋರಿಗೆ ಈ ಸ್ವಾಮಿ ಆಂಜನೇಯ ಸ್ವಾಮಿ ಬಂದು ಕನಸಲ್ಲಿ ನಾನು ಇಲ್ಲಿದ್ದೀನಿ, ನನ್ನ ಪ್ರತಿಷ್ಠಾಪನೆ ಮಾಡುವಂಥ ಹೇಳಿರೋ ಅಂಥದ್ದು. ಅವರು ಬಂದು ಅದನ್ನು ನೋಡಿ ದೇವರನ್ನು ತೆಗೆದು ಇಲ್ಲೇ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿರೋ ಅಂಥದ್ದು. ತುಂಬ ಅದ್ಭುತವಾದ ಜಾಗ. ನಿಜವಾಗ್ಲೂ ಇಲ್ಲಿ ಬರೋವಂಥವ್ರಿಗೆ ಏನೇ ದುಷ್ಟ ಶಕ್ತಿಗಳ ಒಂದು ಕಷ್ಟಗಳಿದ್ರೂ ಅದನ್ನು ಪರಿಹಾರ ಮಾಡಲಿಕ್ಕೆ ಅಂತಲೇ ಈ ಸ್ವಾಮಿ ಇರೋದು. ಸೊ ಈ ದೇವಸ್ಥಾನಕ್ಕೆ ಯಾರಿಗೆಲ್ಲ ಇಷ್ಟ ಇದೆಯೋ ಅವರೆಲ್ಲ ಬರ್ಬೋದು. ನಂತರ ಇಲ್ಲಿ ಇನ್ನೂ ಒಂದು ದೇವಸ್ಥಾನ ಇದೆ, ದುರ್ಗಾಮಾತೆ ದೇವಸ್ಥಾನ. ಅಲ್ಲಿ ಕೂಡ ಪ್ರತ್ಯಂಗಿರಾ ದೇವಿ ದೇವಸ್ಥಾನದಲ್ಲಿ ಏನೆಲ್ಲ ಈಗ ಮೆಣಸಿನಕಾಯಿ, ಪೌರ್ಣಮಿ ಅಮಾವಾಸ್ಯೆಯಲ್ಲಿ ಮೆಣಸಿನ್ಕಾಯಿ ಹರಿದು ದೇವರಿಗೆ ಅರ್ಪಣೆ ಮಾಡ್ತಾರಲ್ವ, ಸೇಮ್ ಅದೇ ರೀತಿ ಇಲ್ಲೂ ಇದೆ. ಇನ್ನೂ ಒಂದು ದೇವಸ್ಥಾನ ಇದೆ ಈ ಬೆಟ್ಟದ ಮೇಲ್ಗಡೆ. ಆದರೆ ಆ ಬೆಟ್ಟದ ಮೇಲ್ಗಡೆ ನಾವು ಹೋಗ್ಲಿಕ್ಕಾಗಲಿಲ್ಲ. ಅಲ್ಲಿ ಒಂದು ಶಿವನ ದೇವಸ್ಥಾನ ಇದೆ ಅಂತ ಗೊತ್ತಾಯಿತು. ಆ ದೇವಸ್ಥಾನಕ್ಕೆ ನಾವು ಹೋಗ್ಲಿಕ್ಕಾಗಲಿಲ್ಲ. ಬಟ್ ಫಸ್ಟಿಗೆ ದುರ್ಗಮ್ಮನ ದೇವಸ್ಥಾನಕ್ಕೆ ಬಂದು ದುರ್ಗಮ್ಮನ ಒಂದು ಆಶೀರ್ವಾದನ ಪಡ್ಕೊಂಡು ತಾಯಿ ದರ್ಶನನ ಮಾಡಿಕೊಂಡು ನಂತರ ನಾವು ಹೊರಟಿದ್ದು ಆಂಜನೇಯನ ದೇವಸ್ಥಾನಕ್ಕೆ. ನಿಜವಾಗ್ಲೂ ಇಲ್ಲಿ ಆಂಜನೇಯ ನೋಡಲಿಕ್ಕೆ ತುಂಬಾ ಸ್ಪೆಷಲ್ ಆಗಿದ್ದಾರೆ. ಹೇಳಲಿಕ್ಕಾಗಲ್ಲ, ಬಂದು ನೋಡಿದ್ರೇ ಗೊತ್ತಾಗುತ್ತೆ. ಈ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಎಷ್ಟು ಒಂದು ಒಳ್ಳೆ ರೀತಿ, ಅಷ್ಟು ಮೇಲೆ ಹೋಗಿದ್ದಕ್ಕೂ ದೇವರನ್ನು ನೋಡಿದ್ದಕ್ಕೂ ನಮಗೆ ಒಂದು ಸಾರ್ಥಕತೆ ಸಿಗುತ್ತೆ. ನಮಗಿರೋ ಕಷ್ಟಗಳನ್ನೆಲ್ಲ ಆ ಸ್ವಾಮಿಗೆ ಹೇಳ್ಕೊಂಡ್ರೆ ನಿಜವಾಗ್ಲೂ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿನ ಜನಗಳಲ್ಲಿ ಇದೆ. ಜೊತೆಗೆ ಓದೋರು ಹಾಗೆ ಏನೂ ಬರೋ ಹೋಗಿಲ್ಲ. ಮೇಲ್ಗಡೆ ಊಟ ಕೂಡ ಅವರು ಪಾಪ ಅನ್ನದಾಸೋಹ ಕೂಡ ನಡೆಯುತ್ತೆ. ನಾವು ಕೂಡ ಇಲ್ಲಿ ಅನ್ನದಾಸೋಹ